ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಸಾವಿರಾರು ವರ್ಷಗಳಿಂದ ಈ ಮನುಷ್ಯ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು, ಅಥವಾ ಒಂದು ಸಮೂಹ ಮತ್ತೊಂದು ಸಮೂಹನ ತಮಗೊಂದು ಮಟ್ಟ ಇದೆಯಲ್ಲ, ಸಾಮಾನ್ಯ ಮನುಷ್ಯನ ಮಟ್ಟ ಇದೆಯಲ್ಲ, ಅದಕ್ಕಿಂತ ಮೇಲೇರಿಸೋದು ಅಥವಾ ಅದಕ್ಕಿಂತ ಕೆಳಗಿಳಿಸೋದು, ಈ ತರಹದ ಒಂದು ತಂತ್ರಗಾರಿಕೆ ಇದೆ. ತನಗಿಂತ ಮೇಲೇರಿಸೋದು ಇದೆಯಲ್ಲ, ತನಗಿಂತ ಮೇಲಾಗಿ ನೋಡೋದು ಯಾರೋ ಒಬ್ಬ ವ್ಯಕ್ತಿಯನ್ನು ಅಥವಾ ಸಮೂಹವನ್ನು, ಅದು ಅತಿಮಾನುಷ ತಂತ್ರಗಾರಿಕೆ ಅಂತ ಹೇಳೋಣ. ಅಥವಾ ಕೆಳಗಡೆ ಇಳಿಸೋದಿದೆಯಲ್ಲ, ಅದನ್ನು ಅಮಾನುಷ ತಂತ್ರಗಾರಿಕೆ ಅಂತ ಹೇಳೋಣ. ಅಂದರೆ ಡಿಹ್ಯೂಮನೈಸೇಷನ್ ಅಂತ ಕರಿತೀವಿ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಮತ್ತು ಸಮೂಹಗಳ ನಡುವೆ ಬೇರೆ ಬೇರೆ ಕಾರಣಗಳಿಂದ ಈ ಟೆಕ್ನಿಕ್, ಈ ತಂತ್ರಗಾರಿಕೆ ಇದ್ದೇ ಇವೆ. ಉದಾಹರಣೆಗೆ ಈ ಸೋಷಿಯಲ್ ಹೈಯಾರ್ಕಿ, ಸಾಮಾಜಿಕ ಶ್ರೇಣಿ, ಆಮೇಲೆ ಕಲ್ಚರಲ್ ಅಥಾರಿಟಿ, ಸಾಂಸ್ಕೃತಿಕ ಅಧಿಕಾರ, ಆಮೇಲೆ ರೇಷಿಯಲ್ ಸುಪೀರಿಯಾರಿಟಿ, ಜನಾಂಗೀಯ ಶ್ರೇಷ್ಠತೆ, ಅಥವಾ ವಾಣಿಜ್ಯ ಲೋಭ, ಅಧಿಕಾರ, ಅಥವಾ ಆಹಾರ ಅಥವಾ ವಸತಿ ಕೊರತೆ, ಭೂಮಿ ವಿಸ್ತರಣೆ, ಅಥವಾ ತಾವಿರೋ ಜಾಗದಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್, ಯಾವುದೋ ಒಂದು ನೆಪ, ಒಟ್ಟಿನಲ್ಲಿ ನೆಪ. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಡಿಹ್ಯೂಮನೈಸ್ ಮಾಡೋದು ಇದೆ. ಆದರೆ ಸಾಮಾನ್ಯವಾಗಿ ನಾವು ಸೈಕಲಾಜಿಕಲಾಗಿ ಹೇಳೋದಾಗಿತ್ತು ಅಂದರೆ ಅದನ್ನು ಆತ್ಮರತಿ ಅಥವಾ ತನ್ನ ಪ್ರೇಮ, ನಾರ್ಸಿಸಮ್ ಅಂತ ಹೇಳ್ತೀವಿ. ಸಾಮೂಹಿಕವಾಗಿ ಗುರುತಿಸೋದಾಯಿತು ಅಂತಂದರೆ ಇದು ಕಲೆಕ್ಟಿವ್ ನಾರ್ಸಿಸಿಸಮ್. ಇದೇ ಮುಂದುವರೆದಂಗೆ ಸ್ಟ್ರಾಂಗ್ ಆಗ್ತಾ ಇದೆ ಅಂತಂದರೆ ಕೋಮುವಾದ ಅಥವಾ ಟ್ರೈಬಲಿಸಮ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ಮನುಷ್ಯರ ಒಂದು ಸಮೂಹ ತಮ್ಮ ಒಂದು ಸಹಜ ಮತ್ತು ಸರಳವಾಗಿರುವ ಮಾನುಷ ಮಟ್ಟಕ್ಕಿಂತ ಇನ್ನೊಂದು ಸಮೂಹವನ್ನು ಹೀನಗೊಳಿಸೋದು ಅಥವಾ ಕೀಳಾಗಿ ಕಾಣೋದು ಅಥವಾ ಕೀಳಾಗಿ ನಡೆಸ್ಕೊಳ್ಳೋದು, ಅದೊಂದು ಮಾನಸಿಕವಾದ ಅಮಾನುಷ ಪ್ರಕ್ರಿಯೆ, ಡಿಹ್ಯೂಮನೈಸೇಷನ್ ಅಂತ ಹೇಳ್ತೀವಿ. ವ್ಯಕ್ತಿ ಅಥವಾ ಸಮೂಹವನ್ನು ಮೇಲೇರಿಸೋದು ಉಂಟು, ಅದೇ ಅತಿಮಾನುಷದಂತ ಹೇಳಿದ್ನಲ್ಲ, ಹಾಗೆ ಅದನ್ನು ಕೂಡ ಇದೆ. ಈಗ ಭಾರತನೂ ಸೇರಿದಂಗೆ ಭೂಮಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಂಸ್ಕೃತಿಗಳಲ್ಲಿ ಈ ಅತಿಮಾನುಷತ್ವ ಅಥವಾ ಸೂಪರ್ ಹ್ಯೂಮನ್ ಪ್ರತಿಪಾದನೆ ಆವತ್ತಿನಿಂದ ಇವತ್ತಿನವರೆಗೂ ಆಗ್ತಾ ಇದೆ. ಅದೊಂದು ಥರದಾಯಿತು ಅಂತಂದರೆ, ತಮ್ಮಂಗೆ ಇರೋಂಥ ಮನುಷ್ಯ, ತಮ್ಮಂಗೆ ಊಟ ಎಲ್ಲ ಮಾಡೋವಂಥವನು, ಜೊತೆನಲ್ಲಿರೋನು, ತಮ್ಮ ಜಾಗದಲ್ಲೇ ಇರೋನು, ಅವನನ್ನು ಕೀಳಾಗಿ ಟ್ರೀಟ್ ಮಾಡೋದು, ಇದು ಅಮಾನುಷತ್ವ. ಅತಿಮಾನುಷತ್ವ ಮತ್ತು ಅಮಾನುಷತ್ವ, ಈ ಎರಡೂ ಬಗೆಯ ಮಾನಸಿಕ ಸಮಸ್ಯೆಗಳಿಂದಾಗಿ ದೌರ್ಜನ್ಯ ಆಗ್ತದೆ, ಕ್ರೌರ್ಯ ಆಗ್ತದೆ, ಅತಿಕ್ರಮಣ ಆಗ್ತದೆ, ಮತ್ತು ಮಾನವ ಹಕ್ಕಿನ ಉಲ್ಲಂಘನೆ ಆಗ್ತದೆ, ಯುದ್ಧಗಳಾಗ್ತವೆ, ಅಪರಾಧಗಳಾಗ್ತವೆ, ಮತ್ತು ಜಿನೋಸೈಡ್ ಅಂತ ಹೇಳ್ತೀವಲ್ಲ, ನರಮೇಧಗಳಾಗ್ತವೆ. ಇವುಗಳೆಲ್ಲನೂ ಈ ಹಿಸ್ಟ್ರಿನಲ್ಲಿ ನಾವೇನೇನೆಲ್ಲ ನೋಡಿದ್ದೀವಲ್ಲ, ಅದಕ್ಕೆಲ್ಲನೂ ಕಾರಣ ಇದು. ಒಂದು ಸಮೂಹ ಮತ್ತೊಂದು ಸಮೂಹದ ಮಾನವ ಹಕ್ಕನ್ನು ಉಲ್ಲಂಘನೆ ಮಾಡುವುದು ಮತ್ತು ನೈತಿಕವಾಗಿ ಯಾವುದೇ ಹೊಣೆಗಾರಿಕೆಯನ್ನು ಹೊರದೇ ಇರುವುದು, ಅದೊಂದು ಅಮಾನುಷ ಮನಸ್ಥಿತಿ. ನಾವು ಮಾರಲ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕು. ವೈಯಕ್ತಿಕವಾಗಿ, ಖಾಸಗಿಯಾಗಿ ಅಥವಾ ಲೌಕಿಕವಾಗಿ ಯಾವುದೇ ಸಂಘರ್ಷ ಇರಲ್ಲ, ಯಾವುದೇ ಮನಸ್ತಾಪ ಇರೋದಿಲ್ಲ, ಏನೂ ಇರಲ್ಲ. ಅವ್ರು ನಮ್ಮದೇನು ಕಿತ್ಕೊಂಡಿರಲ್ಲ, ಏನೂ ಇಲ್ಲ. ಯಾವುದೋ ಒಂದು ಜನಾಂಗದ್ದು, ಜಾತಿದು, ಧರ್ಮದ್ದು, ಸಂಸ್ಕೃತಿದು, ದೇಶದ್ದು, ಭಾಷೆ, ಜನಗಳನ್ನ ನೋಡಿದಾಗ ಅಥವಾ ಆ ವ್ಯಕ್ತಿಯನ್ನು ನೋಡಿದಾಗ ಒಂಥರ ಬೇಸರ, ಕೋಪ, ಅಸಹನೆ ಉಂಟಾಗ್ತಾ ಇದೆ, ಅವ್ರನ್ನ ಬೇರೆಯವ್ರ ಥರ ನೋಡ್ತಾ ಇದ್ದೀವಿ ಅಂತಂದರೆ ಆ ವ್ಯಕ್ತಿಯಲ್ಲಿ ಡಿಹ್ಯೂಮನೈಸೇಷನ್ದು ಅಥವಾ ಅಮಾನುಷತ್ವದ ಬೀಜ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಡಿಹ್ಯೂಮನೈಸೇಷನ್ ಅಂದರೆ ಅಮಾನುಷತ್ವದ ಮೂಲ ಭಾವನೆಯೇ ಪರಕೀಯತೆ. ಅವರು ನಮ್ಮವರಲ್ಲ ಅಂತ ಅನ್ನೋದು. ಅವ್ರಿಗೆ ಇವ ನಮ್ಮವ ಅಂತ ಅನಿಸೋದೇ ಇಲ್ಲ. ಇವ ನಾರವ ಅಂತಲೇ ಇರ್ತದೆ, ಇವ ನಮ್ಮವ ಅಂತ ಅನಿಸೋದೇ ಇಲ್ಲ.
ಈ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಅಂತ ಅಂದರೆ ಈ ಪರಕೀಯರನ್ನಾಗೆ ನೋಡೋದೊಂದು, ಅವ್ರು ಮಾಡೋದ್ರಲ್ಲೆಲ್ಲದರಲ್ಲೂ ಕೂಡ ದೋಷವನ್ನು ಹುಡುಕೋದು, ಮತ್ತು ಅವ್ರಿಗೇ ನಾವು ಕೆಡಕು ಮಾಡೋಂಗೆ ಇನ್ಸ್ಪೈರ್ ಮಾಡೋದು, ಕೆಡಕು ಮಾಡೋಂಗೆ ಪ್ರವೋಕ್ ಮಾಡೋದು. ಆಮೇಲೆ ಅವ್ರು ಕೆಡಕು ಮಾಡ್ತಾರಲ್ವ, ಅವ್ರು ಕೆಡಕು ಮಾಡಿದಾಗ ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಸಂತೋಷ ಪಡೋದು. ಅವರು ಅಥವಾ ಒಂದು ವೇಳೆ ಒಳ್ಳೇದು ಮಾಡಿಬಿಟ್ರು ಅಂತ ಇಟ್ಕೊಂಡ್ರೆ, ಅವ್ರೇನು ಒಳ್ಳೇದು ಮಾಡೋರಲ್ಲ, ಏನೋ ಅದರಲ್ಲಿ ಹುಡುಕು ಅಂತ ಹುಡುಕೋದು ಏನೋ ಒಂದು, ಅಥವಾ ಅವರು ಅದನ್ನು ಮಾಡೇ ಇಲ್ಲ ಅಂತ ಅಂದ್ಬಿಟ್ಟು ನಿರ್ಲಕ್ಷ್ಯ ಮಾಡೋದು, ಅಥವಾ ಅದು ಅವರ ಏನೋ ಸೆಲ್ಫಿಶ್ನೆಸ್ಗೋಸ್ಕರ ಸ್ವಾರ್ಥ ಸಾಧನೆಗೆ ಅಂತ ಮಾಡಿದ್ದಾರೆ ಅಂತ ಅವ್ರನ್ನ ಅನುಮಾನಿಸೋದು, ಅಪಮಾನಿಸೋದು, ಇವೆಲ್ಲವೂ ಕೂಡ ಡಿಹ್ಯುಮನೈಸೇಷನ್ ಅಥವಾ ಅಮಾನುಷತ್ವದ ರೋಗ ಲಕ್ಷಣಗಳು. ತಾವು ಪರಕೀಯರು ಅಂತ ಭಾವಿಸಿರೋರನ್ನ ಕೆರಳಿಸಿ ಅವ್ರಿಗೆ ಯುದ್ಧಾಹ್ವಾನ ನೀಡೋದು ಮತ್ತು ಸಂಘರ್ಷಗಳಿಗೆ ತೊಡಗುವಂಗೆ ಮಾಡೋದು ಕೂಡ ಒಂದು ಅಮಾನುಷ ತಂತ್ರದ ಒಂದು ಸಾಮಾನ್ಯ ಲಕ್ಷಣ. ಕೆರಳಿಸೋದು, ರೇಗಿಸೋದು, ಅವ್ರು ಬಂದು ದಾಳಿ ಮಾಡಿದ್ಮೇಲೆ ನೋಡಿದೆ ಇವರು ಎಷ್ಟು ಕೆಟ್ಟವರು ಅಂತ ತೋರಿಸೋದು. ಈಗ ಒಂದು 2 ಉದಾಹರಣೆಗಳನ್ನ ಗಮನಿಸೋದಾಯಿತು ಅಂದರೆ, ಜರ್ಮನಿಯಲ್ಲಿ ಯಹೂದಿಗಳನ್ನ ನಾಜಿಗಳು ನೋಡ್ತಾ ಇದ್ದಿದ್ದ ರೀತಿ, ಹಾಗೆ ವ್ರಾಂಡಾದಲ್ಲಿ ಈ ತುತ್ಸಿಗಳನ್ನ ನೋಡ್ತಿದ್ದಂತಹ ತುತ್ಸಿಗಳನ್ನ ಹುಟುಗಳು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ರು ಅನ್ನೋದು ಗಮನಿಸಿ. ಅದು ಅವೆಲ್ಲ ದೊಡ್ಡ ಜೆನೋಸೈಡ್ಗೆ, ದೊಡ್ಡ ನರಮೇಧಕ್ಕೆ ಕಾರಣ ಆಯಿತು. ಈ ಸುದೀರ್ಘವಾಗಿರುವಂತಹ ಸಂಘರ್ಷಗಳು ಏನು ಮಾಡ್ತವೆ ಅಂತಂದರೆ, ಸಾಮೂಹಿಕ ಮತ್ತು ಸಾಮುದಾಯಿಕ ಸಂಬಂಧಗಳಿರ್ತವಲ್ಲ, ಒಂದು ಸೋಷಿಯಲ್ ಬಾಂಡಿಂಗ್ ಇರ್ತದಲ್ಲ, ರಿಲೇಷನ್ಶಿಪ್ನ, ಅವುಗಳನ್ನ ದುರ್ಬಲಗೊಳಿಸೋದು ಮಾತ್ರ ಅಲ್ಲ, ಒಂಥರ ಟ್ರೆಡಿಷನಲ್ ರೈವಲ್ರಿಯನ್ನು, ಸಾಂಪ್ರದಾಯಿಕ ವೈರತ್ವವನ್ನು ಬೆಳೆಸ್ತದೆ. ಇದು ಆಯಾ ಸಮುದಾಯದ ಗುರುತಿನಿಂದ ವ್ಯಕ್ತಿ ಮತ್ತು ಸಮೂಹಗಳನ್ನು ಈ ಮಾನಸಿಕವಾಗಿ ದ್ವೇಷಿಸೋದನ್ನು ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಅವರು ಈ ಜಾತಿಯವರು, ಈ ಜನಾಂಗದವರು, ಈ ಧರ್ಮದವರು ಅಂದ್ರೇ ದ್ವೇಷಿಸೋದು, ಮಾನಸಿಕವಾಗಿ ಅಂತರ ಕಾಪಾಡ್ಕೊಳ್ಳೋದು, ಒಂಥರ ಎಮೋಷ್ನಲಾಗಿ ಡಿಸ್ಟರ್ಬ್ ಆಗೋದು, ಮತ್ತು ಡೈರೆಕ್ಟಾಗಿ ಫಿಸಿಕಲಾಗಿ ಜಗಳಕ್ಕೆ ಇಳಿಯೋದು, ಇವೆಲ್ಲವೂ ಕೂಡ ಅಮಾನುಷತ್ವದ ಮುಂದುವರಿದಿರುವಂತಹ ಲಕ್ಷಣಗಳು. ಈ ಅಮಾನುಷ ತಂತ್ರ ಇದೆಯಲ್ಲ, ತನ್ನ ಹಕ್ಕು ಮತ್ತು ಅಧಿಕಾರನ ಸ್ಥಾಪಿಸೋಕ್ಕೆ ತನ್ನ ಜನಸಂಖ್ಯೆಯ ಗಾತ್ರದಲ್ಲಿ, ಅಧಿಕಾರದಲ್ಲಿ, ಸಂಪನ್ಮೂಲಗಳನ್ನೆಲ್ಲನೂ ಕ್ರೋಢೀಕರಿಸ್ಕೊಳ್ಳೋದ್ರಲ್ಲಿ ಆಸಕ್ತಿ ಹೊಂದುತ್ತೆ, ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ತಾನು ಯಾವಾಗಲೂ ಮೇಲರಿಮೆಯಲ್ಲಿ ಮೆರಿತಾ ಇರಬೇಕು, ತಾನು ಯಾರನ್ನ ಹೊರಗಿಡ್ತಾ ಇದ್ದೀನಲ್ಲ ಆ ಸಮೂಹ ಕೀಳರಿಮಿನಲ್ಲಿ ಬಳಲಬೇಕು, ಅದು ಅದರ ಗುರಿ. ದುಷ್ಟರು ಅಂತನೋ ಅಥವಾ ಅವರು ಇಮ್ಮೋರಲ್, ಅನೈತಿಕವಾದರು ಅಂತನೋ, ಕೇಡಿಗಳು ಅಂತನೋ, ಅಪರಾಧಿಗಳು ಅಂತನೋ ಅವ್ರಿಗೊಂದು ಲೇಬಲ್ ಹಚ್ಚಿ ಅವ್ರನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ತಮ್ಮ ಭಯದಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ನರಳುವಂಗೆ ಮಾಡಬೇಕು, ಅದು ಇವರ ಕೆಲಸ. ತಮ್ಮ ಗುಂಪಿನಿಂದ ಅವ್ರಿಗೆ ಹೊರಗಿಟ್ಟಿರೋದು, ಅವರ ಸ್ವಾತಂತ್ರ್ಯನ ಹೆಂಗಾದರೂ ಮಾಡಿ ಕಿತ್ಕೊಳ್ಳೋದು, ಮತ್ತು ಅವರು ತಮ್ಮ ಏಳಿಗೆನ ಕಾಣಬಾರ್ದು, ಸದಾ ಒತ್ತಡದಲ್ಲಿರಬೇಕು, ಆತಂಕದಲ್ಲಿ ಇಟ್ಟಿರಬೇಕು. ಅಂಥ ಹುನ್ನಾರಗಳು ಕೂಡ ಅಮಾನುಷ ತಂತ್ರವೇ ಆಗ್ತದೆ. ಕೆಲವು ಜಾತಿಗಳು ಜನ ಇಂಥ ಕೆಲಸ ಮಾಡಬಾರ್ದು, ಇಂಥದನ್ನು ಇಂಥ ಜಾತಿಯವರೇ ಮಾಡಬೇಕು, ಇಂಥ ಜಾತಿಯವರು ಇಂಥ ಊರಿನ ಹೊರಗಡೆ ಇರಬೇಕು, ಅವರು ಕಲಿಯಬಾರ್ದು, ನಮಗೆ ಅಡಿಯಾಳಾಗಿ, ಇವೆಲ್ಲವೂ ಕೂಡ ಅಮಾನುಷ ತಂತ್ರಗಳು. ಈ ಮಾನುಷ ಜಗತ್ತಿನ ಸಾಮಾನ್ಯ ನೈತಿಕ ಒಡಂಬಡಿಕೆ ಅಂತಂದರೆ, ಎಲ್ಲ ಮನುಷ್ಯರು ಮೂಲಭೂತ ಗೌರವಕ್ಕೆ ಅರ್ಹರು, ಎಲ್ಲರೂ ಮಾನವ ಘನತೆಯನ್ನು ಹೊಂದಿದ್ದಾರೆ, ಯಾರು ಯಾರ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವಂತೆ ನಡ್ಕೊಳ್ಬಾರ್ದು, ಯಾವುದೇ ಅಮಾಯಕ ಮನುಷ್ಯನ ಕೊಲ್ಲಬಾರ್ದು, ಅತ್ಯಾಚಾರ ಮಾಡಬಾರ್ದು, ಮೋಸ ಮಾಡಬಾರ್ದು, ಹಿಂಸಿಸಬಾರ್ದು ಅಂತ ಅನ್ನೋದೇ ಇದು. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತೆ ಅಂತಂದರೆ, ಒಬ್ಬರು ಮತ್ತೊಬ್ಬರನ್ನ ಸರಿಯಾಗಿಯೂ ಮತ್ತು ನ್ಯಾಯಯುತವಾಗಿಯೂ ಗೌರವ ಮತ್ತು ಆದರದಿಂದ ನಡೆಸ್ಕೊಳ್ಬೇಕು. ಪ್ರತಿಯೊಬ್ಬರೂ ಆಹಾರ, ಆರೋಗ್ಯ, ಆಶ್ರಯ, ಭದ್ರತೆ, ಶಿಕ್ಷಣ, ಕುಟುಂಬ, ಸಂಗಾತಿ, ಸಂತಾನ, ಅವರವ್ರ ಶ್ರದ್ಧಾ ನಂಬಿಕೆಗಳ ಪರಿಪಾಲನೆ, ಅವರವ್ರ ಮೂಲಭೂತ ಸೌಕರ್ಯಗಳನ್ನೆಲ್ಲ ಹೊಂದೋದಕ್ಕೆ ಅವ್ರಿಗೆ ಹಕ್ಕಿದೆ. ಮುಖ್ಯವಾಗಿ ಇವುಗಳನ್ನ ಹೊಂದಕ್ಕೆ ಪ್ರತಿಯೊಬ್ಬನಿಗೂ ಆಯ್ಕೆಯ ಸ್ವಾತಂತ್ರ್ಯ ಕೂಡ ಇದೆ. ಆದರೆ ಮಾನಸಿಕವಾಗಿ ಈ ಜನ ಅಮಾನುಷದ ತಂತ್ರ ಸಾಧನೆಯಿಂದ ಎದುರಾಳಿದ ಎಲ್ಲ ಹಕ್ಕುಗಳನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಧರ್ಮಗಳ ವಿಷಯದಲ್ಲಿ, ಜಾತಿಗಳ ವಿಷಯದಲ್ಲಿ, ದೇಶಗಳ ವಿಷಯದಲ್ಲಿ ನೀವು ನೋಡ್ತಾ ಇರ್ಬೋದು. ಮಾನವ ಹಕ್ಕನ್ನು ಉಲ್ಲಂಘಿಸುವುದು ಮತ್ತು ಎದುರಾಳಿಯ ಖಾಸಗಿ ಮತ್ತು ಸಾಮಾಜಿಕ ಸ್ಪೇಸ್ನಲ್ಲಿ ಅತಿಕ್ರಮ ಪ್ರವೇಶಿಸುವುದು ಮತ್ತು ಅಮಾನುಷ ವ್ಯಕ್ತಿ ಮತ್ತು ಸಮೂಹಗಳದ್ದು ಒಂದು ತಂತ್ರ. ಇದು ಹಂಗೆ ಮಾಡಬಾರ್ದು. ಅದು ಮಾನಸಿಕ ಅನಾರೋಗ್ಯದ ಲಕ್ಷಣ, ರೋಗಗ್ರಸ್ತ ಮನಸ್ಥಿತಿಯ ಲಕ್ಷಣ.
ತಮ್ಮ ಅಧೀನಕ್ಕೆ ಒಳಪಡಿಸ್ಕೊಂಡು ಎಂಥ ಮಟ್ಟದ ಕ್ರೌರ್ಯ ಮತ್ತು ದೌರ್ಜನ್ಯವನ್ನು ಏನನ್ನು ಯಾವುದನ್ನು ಮಾಡೋದಕ್ಕೂ ಕೂಡ ಹೇಸದೇ ಇರೋವಂಥ ವ್ಯಕ್ತಿಗಳಾಗಿರ್ತಾರೆ ಅಥವಾ ಸಮೂಹಗಳಾಗಿರ್ತಾರೆ. ಒಟ್ಟಾರೆ ಅತ್ಯಂತ ತೀವ್ರವಾಗಿ ಮಾನಸಿಕವಾಗಿ ರೋಗಗ್ರಸ್ತವಾಗಿರುವ ಈ ಅಮಾನುಷ ತಂತ್ರ ಅಂದರೆ ಡಿಹ್ಯುಮನೈಸೇಷನ್ ವ್ಯಕ್ತಿಗಳಲ್ಲಿ, ಸಮೂಹಗಳಲ್ಲಿ, ಸಮುದಾಯಗಳಲ್ಲಿ, ದೇಶಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಥವೆಲ್ಲ ನಮ್ಮಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಇಂಥವೆಲ್ಲ ಕಾಣ್ತಾ ಇಲ್ಲ, ನಾವು ಸುಭಗರು, ನಾವು ಎಲ್ಲ ಚೆನ್ನಾಗಿದ್ದೀವಿ ಅಂತ ಅಂದರೆ ನಿಶ್ಚಯವಾಗಿಯೂ ಅದು ಆತ್ಮವಂಚನೆ ಅಲ್ಲದೆ ಬೇರೇನೂ ಅಲ್ಲ. ಡಿಹ್ಯುಮನೈಸೇಷನ್ ಅಂದರೆ ಅಮಾನುಷ ತಂತ್ರಗಳನ್ನು ನಾವು ಎಲ್ಲಿಯೂ ಬಳಸಬಾರ್ದು. ಸಂಬಂಧಗಳಲ್ಲಿ ನಾನು ಗಂಡ, ನೀನು ಹೆಂಡತಿ, ನಾನು ಹೆತ್ತವರು, ನೀನು ಮಕ್ಕಳು, ನಾನು ಮೇಲಧಿಕಾರಿ, ನೀನು ಕೆಳಗಡೆ ಇರೋರು, ನಾನು ಶ್ರೇಷ್ಠ ಕುಲದವನು, ಆ ಜಾತಿಯವನು, ಆ ದೇಶದವನು, ಈ ದೇಶದವ್ರನ್ನ ಹೀಗೆ ಕಾಣಬೇಕು, ಹೀಗೆ ಮಟ್ಟ ಹಾಕಬೇಕು, ಯಾವುದೇ ಆಗಲಿ ಡಿಹ್ಯುಮನೈಸೇಷನ್ ಆಗ್ತದೆ. ಲೆಟ್ ಅಸ್ ರಿಯಲಿ ಅಟ್ ಎ ಪರ್ಸನಲ್ ಲೆವೆಲ್ ನಮ್ಮ ಕಡೆಯಿಂದ ನಾವು ಡಿಹ್ಯುಮನೈಸೇಷನ್ಗೆ ಒಳಗಾಗದೇ ಇರೋಣ, ಆ ರೀತಿಯಲ್ಲಿ ನಡ್ಕೊಳ್ದೇ ಇರೋಣ, ಅಮಾನುಷ ತಂತ್ರಗಳನ್ನು ಖಂಡಿತ ಬಳಸದೇ ಇರೋಣ. ಪ್ರತಿಯೊಬ್ಬರ ಮನುಷ್ಯರ ಸಹಜೀವಿಗಳ ಹಕ್ಕು ಮತ್ತು ಘನತೆಗಳನ್ನು ಗೌರವಿಸೋಣ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.